ಭಾವಿಸ್ತೀನಿ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೊಸಕೋಟೆ ಹತ್ರ ನಮ್ಮ ನೇಟಿವ್ ಪ್ಲೇಸಿಗೆ ಬಂದಿದ್ದೀವಿ. ಸೊ ಇವತ್ತಿನ ದಿನ ಪೂರ್ತಿ ನಾವು ಯಾವ ಥರ ಇರುತ್ತೆ, ಯಾವ ಥರ ನಾವು ಮೂವ್ ಮಾಡ್ತೀವಿ ದಿನ ಪೂರ್ತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ. ಸೊ ಫ್ರೆಂಡ್ಸ್, ಎಷ್ಟು ಜನ ನಾವೆಲ್ಲ ಸಿಟಿನಲ್ಲಿ ಇದ್ದು ಜೀವನ ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದಲ್ಲ ಒಂದಿನ ಅನಿಸುತ್ತೆ ನಮಗೂ ಫ್ರೀ ಮೈಂಡಾಗಿ ಪೀಸ್ಫುಲ್ಲಾಗಿ ಹಳ್ಳಿಗಳ ಕಡೆ ಹೋಗಿ ನಾವು 2 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನಾವು ಆ ಲೈಫ್ನ 2 ಡೇಸ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸೊ ನೀವು ನೋಡಿ. ಸೊ ನೀವು ನೋಡ್ತಾ ಇರೋದು ಮೆಣಸಿನ್ಕಾಯಿ ಗಿಡ ನೋಡಿ, ಎಷ್ಟೊಂದು ಮೆಣಸಿನ್ಕಾಯಿ ಬಿಟ್ಟಿದೆ. ನಮಗಿದೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಎಲ್ಲ. ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಹಳ್ಳಿ ಲೈಫ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಮ್ಮ ಮಾವನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ವಾಪಸ್ ಮನೆಗೆ ಹೊರಟ್ಬಿಟ್ರು. ಬಿಕಾಸ್ ನಮ್ಮ ಶಾಪ್ನ ನೋಡ್ಕೊಳ್ಳೋಕೆ ಯಾರಾದರೂ ಮನೆಯವ್ರು ಇರಲೇಬೇಕಾಗಿತ್ತು. ಸೊ ಅವ್ರು ಹೊರಟ್ಬಿಟ್ರು ಬೆಳಗ್ಗೆನೆ. ಮಕ್ಳು ಇನ್ನೂ ಮಲ್ಕೊಂಡೇ ಇದ್ದರು. ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ದಿನ ಡೈಲಿ ಸ್ಕೂಲ್ಗೆ ಹೋಗುವಾಗೆಲ್ಲ ಎದ್ದು ರೂಢಿ ಇರುತ್ತೆ. ಸೊ ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಬಿಟ್ವಿ. ಹಾಯ್ ತಾರಾ, ಗುಡ್ ಮಾರ್ನಿಂಗ್. ಹಾಯ್, ಏನು ಮಾಡ್ತಾ ಇದೆಯಾ? ಟೀ ಮಾಡ್ತಾ ಇದ್ದೀನಿ ನಾನು. ನೋಡ್ರಿ ಹಾಲು ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಜಸ್ಟ್ ಅವರು ಹಾಲು ಕದ್ದು ಹಂಗೆ ಇಟ್ಟಿರೋದು. ನೀರ್ ಹಾಕಿಲ್ಲಂತೆ. ಹೌದಾ ಆಂಟಿ? ನೀರ್ ಹಾಕಿಲ್ಲ? ಸ್ವಲ್ಪ ಈ ಕಡೆ ತಿರುಗ್ರಿ ಅಕ್ಕ. ಅಕ್ಕ ಏನೇನ್ ಮಾಡ್ತಾ ಇದ್ದೀರಾ ಇವಾಗ? ಕೊಡ್ಗಾರ ಮಾಡ್ತಾ ಇದ್ದೀವಿ ನಾವು. ನೋಡಿ ನೆಂಟ್ರು ಬಂದಿದೀವಿ. ಏನೇನ್ ಮಾಡ್ಕೊಡ್ತೀರಾ ಮಾಡ್ಕೊಡ್ರಿ. ಫಸ್ಟ್ ಮೆಣಸಿನ್ಕಾಯಿ ಸುಟ್ಕೊಂಡು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹುಣಸೆ ಹಣ್ಣು. ಇದೇನಕ್ಕ? ರೊಟ್ಟಿಗ? ರೊಟ್ಟಿಗೆ. ಓಕೆ. ನಾಟಿ ಬೆಳ್ಳುಳ್ಳಿ ಅಕ್ಕ. ಇದು ನಾಟಿ ಬೆಳ್ಳುಳ್ಳಿ ಫ್ರೆಂಡ್ಸ್. ಇದನ್ನ ಸಿಪ್ಪೆ ಸುಲಿಯಂಗಿಲ್ಲ ಅಂತೆ. ಜಸ್ಟ್ ಸಣ್ಣ ಸಣ್ಣದಾಗಿರುತ್ತೆ ಅದು. ಇಲ್ಲಿ ಅಕ್ಕ ಅದು ಬೆಳ್ಳುಳ್ಳಿದು ಕ್ರೇಟ್. ಅದನ್ನ ಸಿಪ್ಪೆ ಸುಲಿದಿರ ಜಸ್ಟ್ ಮುಂದೆಗಡೆ ದಿಂಡು ಮಾತ್ರನೇ ತೆಗೆದ್ಬಿಟ್ಟು ಹಾಕೋದಂತೆ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನಾಟಿ ಬೆಳ್ಳುಳ್ಳಿ ನೋಡಿ ಯಾವ ಸೈಜ್ ಇದೆ. ನಮ್ದು ಸಿಟಿನಲ್ಲೆಲ್ಲ ಇಷ್ಟು ಸೈಜ್ ನಾನು ನೋಡೇ ಇಲ್ಲ. ಫಸ್ಟ್ ಆಫ್ ಆಲು ಇದು ಮಾತ್ರ ತುಂಬ ಸಣ್ಣ ಸಣ್ಣದಾಗಿದೆ. ನಾನು ಕೇಳಿದೆ ಯಾವ ಥರ ಬಿಡಿಸೋದಿದು ಅಂತ. ಬಟ್ ಅವರು ಈ ಥರ ದಿಂಡು ಮಾತ್ರ ಬಿಡಿಸಿದ್ರೆ ಸಾಕು, ಈ ಥರ ಸಿಪ್ಪೆ ಎಲ್ಲ ಬಿಡಿಸೋದು ಬೇಡ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಟೇಸ್ಟ್ ಬರ್ತಂತೆ ಸಾಂಬಾರಿಗೆ. ಅಲ್ಲ ಅಕ್ಕ? ನೋಡಿ ಗೊಡ್ಗಾರ ಮಾಡ್ತಾಯಿದ್ದಾರೆ. ರೊಟ್ಟಿಗೆ ತುಂಬ ಚೆನ್ನಾಗಿದಿರುತ್ತಂತೆ ಕಾಂಬಿನೇಷನ್ನು. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಅಕ್ಕ ನೆಕ್ಸ್ಟ್ ಏನು ಮಾಡಬೇಕದು? ಎಲ್ಲ ರುಬ್ಬೋದಾ? ಅದನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ, ಕಾಯಿ ತುರಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ. ಓಕೆ. ಓಹೋ ಅಕ್ಕ, ಕರ್ಬೇವು. ಕರಿಬೇವು. ವಾವ್, ಹಂಗೆ ಒಗ್ಗರಣೆಗೆ ಹಾಕ್ಬಿಡೋದಾ? ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ಳೋದು. ಬೇಕಾದಾಗ ತರಿಸಿ. ಫ್ರೆಶ್ ಕರ್ಬೇವು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ. ಅವ್ರಿಗೆ ಏನೇನು ಬೇಕೋ ಎಲ್ಲ ಇಲ್ಲೇ ಇರುತ್ತೆ. ಇಲ್ಲೇ ಕಿತ್ಕೊಳ್ಳೋದು, ಇಲ್ಲೇ ಅಡುಗೆ ಮಾಡ್ಕೊಳ್ಳೋದು. ಪ್ರತಿಯೊಂದು ಬೆಳೆದಿದ್ದಾರೆ ಆ ಕಡೆ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಇದೇನಕ್ಕ? ಇದು ಗೊಡ್ಗಾರ. ಫ್ರೆಂಡ್ಸ್, ಇದನ್ನ ಅವಾಗಲೇ ತೋರಿಸಿದ್ನಲ್ಲ, ಅದು ರೆಡಿ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಸಾಸಿವೆ, ಎಣ್ಣೆ ನೋಡಿ, ಎಣ್ಣೆ ಕಾಯ್ತಾರೆ, ಸಾಸಿವೆ ಹಾಕಿದ್ದಾರೆ. 2 ಮೆಣಸಿನಕಾಯಿ, ಫ್ರೆಶ್ ಆಗಿ ಕಿತ್ಕೊಂಡ್ಬಂದಿರೋ ಕರಿಬೇವು, ಚಿಟಪಟ ಆದಮೇಲೆ ಈರುಳ್ಳಿ,
ಈರುಳ್ಳಿ ಹಾಕಿದ್ದಾರೆ, ಅದು ಒಗ್ಗರಣೆ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋದು. ಸ್ವಲ್ಪ ಈರುಳ್ಳಿ ಬೇಯಬೇಕಾ? ಫ್ರೈ ಆಗಬೇಕು. ಫ್ರೈ ಆದ್ಮೇಲೆ ಟೊಮೆಟೊ ಹಾಕೋಣ. ಫ್ರೈ ಆಗೈತೆ, ಇವಾಗ ಟೊಮೆಟೊ ಹಾಕೋಣ ಅದಕ್ಕೆ. ಈಗ ಇದು ಟೊಮೆಟೊ ಫ್ರೈ ಆಗಬೇಕು ಚೆನ್ನಾಗಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಲ್ಲ, ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ. ಖಾರಕ್ಕೆ ಉಪ್ಪು ಹಾಕಿರ್ತೀನಿ ಗೊಡ್ಗರಕ್ಕೆ. ಅದಕ್ಕೆ ಸ್ವಲ್ಪ ಮಾತ್ರ ಈ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕೋಣ. ಆಮೇಲೆ ಬೇಕು ಅಂದ್ರೆ ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕೋಬಹುದು. ಇದು ಬದನೆಕಾಯಿ. ಬದನೆಕಾಯಿ ಪಲ್ಯ ಅಲ್ಲ? ಹಾ, ಪಲ್ಯ. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗ? ಹಾ, ಅಕ್ಕಿ ರೊಟ್ಟಿಗೆ. ನಿಮ್ಗೆಲ್ಲ ಇಷ್ಟನಾ? ಕಮೆಂಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದ್ರೆ. ಹೇಳ್ತಾ ಇದಾರೆ ನೋಡಿ, ಈ ತೋಟದಲ್ಲಿ ಇವ್ರು ಬೆಳೆದಿರೋದು ಏನಂತೆ? ಹಾ, ನಮ್ ತೋಟದಲ್ಲಿ ಬೆಳ್ದಿರೋದು. ಜಸ್ಟ್ ಹಂಗೆ ಕಿತ್ಕೊಂಡ್ಬಂದು ಹಂಗೆ ಪಲ್ಯ ಮಾಡ್ತಾರೆ. ಹಾ, ನಿಮ್ಗೂ ಬೇಕು ಅಂದ್ರೆ ನೋಡಿ, ಸೊಪ್ಪು ತೋಟದಲ್ಲಿ ಕಿತ್ಕೊಂಡ್ಬಂದಿರೋದು, ತಾರಾರ್ ತೋಟದಲ್ಲಿ. ಫ್ರೈ ಆಗೈತೆ. ಈಗ ಇಲ್ಲಿ ಮಾಡಿರೋ ಈ ಚಟ್ನಿನ ಇದಕ್ಕೆ, ಖಾರನ ಇದಕ್ಕೆ ಹಾಕೊಳ್ಳೋಣ. ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮಸ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬಹುದು, ಫುಲ್ ಗಟ್ಟಿ ಇರುತ್ತೆ ಅದು. ಅನ್ನಕ್ಕೂ ಇನ್ನ ಚೆನ್ನಾಗಿರುತ್ತೆ. ಅನ್ನಕ್ಕೂ ಬಿಸಿ ಬಿಸಿ ಅನ್ನ ಹಾಕೊಂಡು ತುಪ್ಪ ಹಾಕೊಂಡು ತಿಂದ್ರೆ ಇದು ಈಗ ಬೇಯಬೇಕು. ಅದು ಸ್ವಲ್ಪ ಫ್ರೈ ಆಗಿ ಹಸಿ ಸ್ಮೆಲ್, ಅದು ಹಸಿ ಇದೆಲ್ಲ ಹೋಗ್ಬೇಕು. ಇನ್ನ ಸ್ವಲ್ಪ ನೀರ್ ಹಾಕೋಣ, ಏನಾಗಲ್ಲ. ಇದು ಬೆಂದು ಸುಂಡೋಗುತ್ತೆ, ಇದು ನೀರೆಲ್ಲ ಡ್ರೈ ಆಗ್ಬಿಡುತ್ತೆ. ಈಗ ಇದು ಬೇಗ ಎಣ್ಣೆ ಬಿಟ್ಕೊಳತ್ತಾ? ಎಣ್ಣೆ ಬಿಡುತ್ತೆ, ಸುತ್ತ ಎಣ್ಣೆ ಬಿಡುತ್ತೆ. ಇದ್ರದ್ದು ಹಸಿ ಇರುತ್ತೆಲ್ಲ, ಸ್ಮೆಲ್ ಎಲ್ಲ ಹೋಗುತ್ತೆ. ಆಮೇಲೆ ಕಾಯಿ ತುರಿ ಹಾಕೋಣ, ಲಾಸ್ಟ್ ಅಲ್ಲಿ ಕಾಯಿ ತುರಿ ಹಾಕೋಣ. ಇದಕ್ಕೆ ಕಾಯಿ ತುರಿ ಹಾಕೋಣ, ಎಷ್ಟು ಬೇಕಷ್ಟು. ಕಾಯಿ ಹಾಕಿದಷ್ಟು ರುಚಿ ಇರುತ್ತೆ, ಅಂದ್ರೆ ಖಾರ ಕಡಿಮೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಕಾಗ. ಸಾಕು. ಇವಾಗೂ ಬೇಯಿಸ್ಬೇಕಾ? ಇದು ಒಂದು ಸ್ವಲ್ಪ ಕಾಯಿ ಬೇಯ್ಬೇಕಷ್ಟೇನಾ? 2 ನಿಮಿಷ ಕುದ್ದು ಆಫ್ ಮಾಡ್ಕೊಂಡು ಬಿಸಿ ಬಿಸಿ ಇಷ್ಟೇ ಖಾರ ಹಾಕಬೇಕು. ಸಾಕಾಗುತ್ತೆ ಒಂದು ರೊಟ್ಟಿಗೆ. ಏನ್ ಮಾಡ್ತಾ ಇದ್ದೀರಾ? ನೋಡಮ್ಮ, ಈ ಊರಿಗೆ ಬಂದಿದ್ದೀವಿ. ಇಲ್ಲಿ ಬದನೆಕಾಯಿ ಬೆಳೆ ಬಂದಿದೆ. ಬದನೆಕಾಯಿ ಗಿಡದಿಂದ ಕಿತ್ಕೊಂಡ್ ಬಂದು ಬದನೆಕಾಯಿ ಗೊಜ್ಜು ಮಾಡ್ತಾ ಇದ್ದೀವಿ. ಹಾ, ಪಲ್ಯ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿದೀವಿ. ಸ್ವಲ್ಪ ಉಪ್ಪು ಹಾಕಿದೀವಿ, ಇನ್ನು ಖಾರ ಹಾಕಿಲ್ಲ, ಹಾಕ್ಬೇಕು. ನೋಡಿ, ನಿನ್ನೆ ಅವರು ಮಟನ್ ಸಾರು, ಚಿಕನ್ ಫ್ರೈ ಎಲ್ಲ ಮಾಡಿದ್ರು. ಇವಾಗ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್, ವೆಜ್ ಅವ್ರಿಗೆ ವೆಜ್ ಅಂತ ಅಂದ್ಬಿಟ್ಟು ಬದನೆಕಾಯಿ ಪಲ್ಯ ಕೊಡ್ಗಾರ ತೋರಿಸಿದ್ನಲ್ಲ, ಅದನ್ನು ಸೈಡ್ ಡಿಶ್ಗೆ ಅಂತ ಮಾಡಿರೋದು. ಇವಾಗ ಅಕ್ಕಿ ರೊಟ್ಟಿ ಕಲಿಸ್ತಾ ಇದಾರೆ. ಹಾಗಾಗಿ ಏನೇನ್ ಹಾಕಿದ್ದೀರಾ ಇದಕ್ಕೆ? ಅನ್ನ ಹಾಕಿದೀನಿ. ಅನ್ನ ಹಾಕಿ ಮಾಡ್ತಾ ಇದ್ದೀರಾ? ಹೇಳಿ, ಏನೇನ್ ಹಾಕ್ತೀರಾ? ಅಕ್ಕಿ ಹಿಟ್ಟು, ರೈಸ್, ಅನ್ನ ಹಿಟ್ಟು, ಅನ್ನ ಬೇಯಿಸಿ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀರಾ? ಸಾಲ್ಟ್ ಹಾಕೊಂಡು ನೀರು ಹಾಕ್ತೀರಾ? ಕಲ್ಸ್ಕೊಳ್ಳಿ. ನಾವಿಲ್ಲಿ ಬಂದಿದೀವಲ್ಲಮ್ಮ, ನಮ್ಗಿಲ್ಲಿ ತುಂಬಾ
ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾವ್ರೆ ಗೊತ್ತಾ, ಹೋಮ್ ಸ್ಟೇ ತರ ಇದೆ ನಮ್ಗೆಂತೂ. ನಾವಿಲ್ಲಿ ಸುಮಾರು ಸಲ ಬಂದಿದೀವಿ, ಅಂದ್ರೆ ಒಟ್ಟಿಗೆ ಎಲ್ರು ಬಂದಿರ್ಲಿಲ್ಲ. ನಾವು ನಮ್ಮ ಯಜಮಾನ್ರು ಅಷ್ಟ್ ಮಾತ್ರ ಬರ್ತಿದ್ವಿ. ಇವಾಗ ಸೊಸೆದಿರು ಮೊಮ್ಮಕ್ಳು ಎಲ್ಲಾರು ಬಂದಿದೀವಿ, ಆದ್ರೂ ಅವ್ರು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾವ್ರೆ. ಏನು ತುಂಬಾ ಖುಷಿ ಆಗ್ತಾ ಇತ್ತಮ್ಮ. ಯಾವ ಊರ್ಗ್ ಹೋದ್ರು ಇಷ್ಟೊಂದು ಖುಷಿ ಇರಲ್ಲ. ಅಲ್ಲಿ ವಾತಾವರಣ ಚೆನ್ನಾಗಿ ಅಡ್ಜಸ್ಟ್ ಆಗ್ತದೆ. ಹೌದು, ಸಿಟಿಲಿ ಇದ್ದು ಆ ಗಾಡಿಗಳು ಅದು ಇದು ನೋಡಿ ಇವಾಗ ಇಲ್ಲಿ ತುಂಬಾ ಚೆನ್ನಾಯ್ತಮ್ಮ. ಮೆಣಸಿನ್ಕಾಯಿ ಬೇರೆ ಹಾಕೈತಲ್ಲಮ್ಮ. ಮೆಣಸಿನ್ಕಾಯಿ ಖಾರ ಇಲ್ಲ ಖಾರದ ಪುಡಿ ಹಾಕ್ತಾ ಇದೀವಿ. ಸ್ವಲ್ಪ ಅಮ್ಮ ಗೋಪಾಲ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗಮ್ಮ, ಇಷ್ಟು ದೂರ ಬಂದಿದ್ದೀವಿ ನಾವು. ಹೌದಾ, ಲಕ್ಷ್ಮೀನಾರಾಯಣ. ಯಾವ ದೇವಸ್ಥಾನ ಅಕ್ಕ? ಲಕ್ಷ್ಮೀನಾರಾಯಣ ಇಲ್ಲಿ ಊರ ಹತ್ರನಾ? ಸ್ವಲ್ಪ ನೀರ್ ಹಾಕಿ ನಮ್ಗೆ ಯಾವ ಅದು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕೆಲವರೆಲ್ಲ ಬಿಸಿನೀರ್ ಹಾಕ್ತಾರಲ್ಲ. ಚಂದು ಬಾಮ ಇದೆ ಈ ಕಡೆ. ನಾವು ತಣ್ಣೀರ್ ಅದು ಅನ್ನ ಹಾಕಿರ್ತೀವಲ್ವಾ, ತಣ್ಣೀರ್ ಹಾಕಿದ್ರು ಬರುತ್ತೆ. ಬಿಸಿ ನೀರ್ ಹಾಕಿದ್ರೆ ಅಂಟಿಸುತ್ತೆ ಇತ್ತು ಅಂದ್ಬಿಟ್ಟು ನೋಡಿ ಸಾಕಾಗಲ್ಲ ಅಂತ. ಓ, ತೆಂಗಿನಕಾಯಿ ಹಾಕೋದು ಆಮೇಲೆ ಪೂರಿ ತರ ಬರ್ತಾ ಇವಾಗ ಈ ತರ ಮಾಡಿದ್ರೆ? ಖಂಡಿತ ಬರುತ್ತೆ. ಹೌದಾಕ? ಪೂರಿ ತರ ಅಂತ ಹೇಳಕ್ಕಾಗಲ್ಲ. ರೊಟ್ಟಿ ಅಕ್ಕಿ ರೊಟ್ಟಿ ತರ ಇಲ್ಲ, ನಾವು ಚೈತ್ರನ್ ಮದ್ವೆ ಆದಾಗ ಬಂದಿದ್ದ ಚೈತ್ರನ್ಗೆ ಅದು ಭಯ ಬೀಳ್ತೈತೆ. ಹಾಯ್ ಮಾಡು ಕ್ಯಾಟ್ಗೆ, ಹಾಯ್ ಮಾಡು. ಪ್ಲೇನ್ ಕಿಸ್ ಕೊಡು ಕ್ಯಾಟ್ಗೆ. ಕ್ಯಾಟನ್ನು ರೊಟ್ಟಿ ತಟ್ಟೋದು ಸ್ಟಾರ್ಟ್ ಆಗಿದೆ. ರೆಡಿ ಸಮರ್ಥ್, ನೀನು ರೊಟ್ಟಿ ತಟ್ಟತ್ಯಾ? ತಟ್ಟೋ ಇಸ್ಕೊಂಡು. ಆಮೇಲೆ ಲಾಸ್ಟ್ ಅಲ್ಲಿ ತಟ್ಟೆ ನೀನು ಕೊಡ್ತೀನಿ. ಅಕ್ಕ ಹೆಂಚ್ಕಾಯ್ತು ನೋಡ್ರಿ, ಇಲ್ಲಿ ಹೊಗೆ ಬರ್ತಾ ಇದೆ. ಬೇಗ ಬೇಗ ಸಮರ್ಥ್, ನೀನೊಂದ್ಸರಿ ಟ್ರೈ ಮಾಡು. ಕೈ ತೊಳ್ಕೊಂಡ ಅಕ್ಕ ಗೊಡ್ಗಾರನು ಮತ್ತೆ ಬೆಂಡೆಕಾಯಿ ಪಲ್ಯ ತಟ್ಟೆ ಎಲ್ಲ ತಗೊಂಡು, ಸಾರಿ ಬದನೆಕಾಯಿ ಪಲ್ಯ. ಅದೇ ನೀರ್ ಮಾಡ್ಕೊಳ್ಬೇಕಾ ಕೈಯೇ? ಇಲ್ಲಾಂದ್ರೆ ಅದೊಂಥರ ಒಟ್ಟೊಟ್ಟು ತರ ಬರುತ್ತೆ ಮೇಲೆ. ಒಟ್ಟಾರೆ ಬರಲ್ಲ, ಯಾಕೆಂದ್ರೆ ನಾವು ಸಿಟ್ಟು ಉದುರಿಸ್ಕೊಂಡಿರಲ್ವಲ್ಲ. ಹಾಕಿದ್ರೆ ನೀರು ಸರಿ ಹೋಗುತ್ತೆ. ಇಲ್ಲ ಫುಲ್ ತೆಳ್ಳು ಪಾತ್ರ ಇವಾಗ ಹಾಕ್ಲಮ್ಮ. ಹಂಗೆ ಸೊ ಫ್ರೆಂಡ್ಸ್, ರೊಟ್ಟಿ ಜೊತೆ ಬದನೆಕಾಯಿ ಪಲ್ಯ ಮತ್ತು ಗೊಡ್ಡುಗಾರ ತುಂಬ ಟೇಸ್ಟಿಯಾಗಿತ್ತು. ರುಚಿ ಮಾತ್ರ ಅದ್ಭುತವಾಗಿತ್ತು, ಹೇಳೋದಕ್ಕೆ ಆಗಲ್ಲ. ನಾವು ಫಸ್ಟ್ ಟೈಮ್ ತಿಂದಿರೋದ್ರಿಂದ ನಾವು ತುಂಬ ಖಾರ ಇರ್ಬೋದು ಅಂದ್ಕೊಂಡಿದ್ವಿ, ಬಟ್ ಖಾರವಾಗಿ ತುಂಬ ಚೆನ್ನಾಗಿತ್ತು. ಆ ವೆದರ್ಗೆ, ಆ ರೊಟ್ಟಿ ಜೊತೆ
ಅವ್ರು ಹೇಳಿದ್ದೇನೆಂದರೆ ಆ ಗೊಡ್ಗಾರಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೊಟ್ಟಿಗೂ ಕೂಡ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಸೊ ನಾವು ಅದೇ ಥರ ಟ್ರೈ ಮಾಡಿದ್ವಿ, ತುಂಬ ಇಷ್ಟ ಆಯಿತು. ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವೆಲ್ಲ. ಸೊ ಫ್ರೆಂಡ್ಸ್, ಹಳ್ಳಿ ಲೈಫ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಲ್ಯಾಗ್ ಆಗೋಗುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.